ಜಯಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ. ಸ್ವಾಮೀಜಿಯ ವಿರುದ್ಧ ಮಹಿಳೆಯೊಬ್ಬರು ಕೊಟ್ಟಂತ ದೂರು. ಜಯಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ನಾನು ದೂರನ್ನೇ ನೀಡಿಲ್ಲ. ಲೈಂಗಿಕ ಕಿರುಕುಳ ಪ್ರಕರಣಕ್ಕೆ ಮಹಿಳೆ ಬಿಗ್ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾಳೆ. 30 ಸೆಕೆಂಡ್ಗಳ ವಿಡಿಯೋವನ್ನ ಮಹಿಳೆ ರಿಲೀಸ್ ಮಾಡಿದ್ದಾಳೆ. ನನ್ನ ಮತ್ತು ಸ್ವಾಮೀಜಿ ಮೇಲಿರೋ ಎಲ್ಲ ಆರೋಪವೂ ಸುಳ್ಳು. ನನ್ನ ಹೆಸರಲ್ಲಿ ಯಾರೋ ದುಷ್ಕರ್ಮಿಗಳು ಅಪಪ್ರಚಾರ ಮಾಡಿದ್ದಾರೆ. ನನ್ನ ಹೆಸರಲ್ಲಿ ಸ್ವಾಮೀಜಿ ವಿರುದ್ಧ ದೂರು ನೀಡಿದ್ದಾರೆ ಅಂತ ಮಹಿಳೆ ಹೇಳಿದಾಳೆ. ಜಯಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಯಾವುದೇ ದೂರನ್ನ ಕೊಟ್ಟಿಲ್ಲ ಅಂತ ಆಕೆ ವಿಡಿಯೋದಲ್ಲಿ ಸ್ಪಷ್ಟಪಡಿಸಿದಾಳೆ. ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿಲ್ಲ ಅಂತ ಮಹಿಳೆ ಹೇಳಿರೋದು. ಗುರುಗಳು ನನ್ನ ಜೊತೆಗೆ ಯಾವುದೇ ರೀತಿಯ ಅಸಭ್ಯ ವರ್ತನೆ ಮಾಡಿಲ್ಲ. ನಮ್ಮಿಬ್ಬರ ನಡುವೆ ಇರೋದು ಭಕ್ತೆ ಹಾಗೂ ಗುರುವಿನ ಸಂಬಂಧ ಅಷ್ಟೇ. ಈಗ ಕೊಟ್ಟಿದ್ದು ಸುಳ್ಳು ದೂರು, ಅದನ್ನ ಯಾರೂ ಕೂಡ ನಂಬಬೇಡಿ ಅಂತ ಮಹಿಳೆ ವಿಡಿಯೋದಲ್ಲಿ ಈ ಆರೋಪಕ್ಕೆ ಒಂದು ಬಿಗ್ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಸ್ವಾಮೀಜಿ ಮೇಲೆ ಮಾಡಿದ್ದಂತಹ ಸಾಲು ಸಾಲು ಆರೋಪ ಅದು ಸುಳ್ಳು, ನಾನು ಕೊಟ್ಟಿಲ್ಲ, ನನ್ನ ಹೆಸರಲ್ಲಿ ಬೇರೆ ಯಾರೋ ಕೊಟ್ಟಿರಬಹುದು ಅಂತ ಈಗ ಮಹಿಳೆ ಕೊಡ್ತಾ ಇರುವಂತಹ ಹೇಳಿಕೆ ಈ ಆರೋಪಕ್ಕೆ ಬಹಳ ದೊಡ್ಡ ಟ್ವಿಸ್ಟ್ ಅನ್ನ ಕೊಡ್ತಾ ಇದೆ. ನನ್ನ ಮತ್ತು ಜಯಮೃತ್ಯುಂಜಯ ಸ್ವಾಮಿಗಳ ಮೇಲಿನ ಆರೋಪ ಅಪವಾದ ಎಲ್ಲವೂ ಶುದ್ಧ ಸುಳ್ಳು. ನಾನು ಈಗ ನನ್ನ ಕೈಬರಹದಲ್ಲಿ ಅರ್ಜಿಯನ್ನು ಕೊಟ್ಟಿದ್ದೇನೆ. ಯಾರ್ಯಾರು ಕೊಟ್ಟಿದ್ದೀನಿ ಅಂದ್ರೆ ಗೃಹ ಸಚಿವರ ಕಾರ್ಯಾಲಯ, ಮುಖ್ಯಮಂತ್ರಿಗಳ ಕಚೇರಿ, ಮಹಿಳಾ ಆಯೋಗ, ಕರ್ನಾಟಕ ಎಲ್ಲಾ ಮಾಧ್ಯಮಗಳಿಗೆ, ಬಿಜಾಪುರ ಪೊಲೀಸ್ ಠಾಣೆ, ಬನಶಂಕರಿ ಪೊಲೀಸ್ ಠಾಣೆಗೆ ಇಮೇಲ್ ಮಾಡಿದ್ದೀನಿ. ನಾನು ಟ್ರೀಟ್ಮೆಂಟ್ ಅಲ್ಲಿದ್ದೀನಿ. 4 ರಿಂದ 5 ದಿನ ನಾನು ಬಂದು ಎಲ್ಲಾ ಸತ್ಯತೆಗಳನ್ನು ನಾನೇ ಹೇಳ್ತೇನೆ. ನನ್ನ ಮತ್ತು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, ಜಯಮೃತ್ಯುಂಜಯ ಸ್ವಾಮೀಜಿಯ ಮೇಲೆ ಮಹಿಳೆ ಮಾಡಿದಂತ ಸಾಲು ಸಾಲು ಆರೋಪ, ಆದ್ರೆ ಈಗ ನೋಡಿದ್ರೆ ಮಹಿಳೆ ಬಂದು ತಾನು ದೂರನ್ನ ಕೊಟ್ಟೇ ಇಲ್ಲ, ನನ್ನ ಹೆಸರಲ್ಲಿ ಯಾರೋ ಕೊಟ್ಟಿರಬಹುದು ಅಂತ ಹೇಳಿಕೆ ಕೊಡ್ತಾ ಇರೋದು ಏನಿದು ಹಾಗಾದ್ರೆ? ಶ್ವೇತಾ, ಹೌದು. ಯಾಕಂದ್ರೆ ಈ ಒಂದು ಪ್ರಕರಣಕ್ಕೆ ಇದೀಗ ಮೇಜರ್ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಅಂದ್ರೆ ಮಹಿಳಾ ಆಯೋಗಕ್ಕೆ ಇವಾಗ ಆಲ್ರೆಡಿ ಆಕೆ ತ್ರಿವೇಣಿ ಅನ್ನುವಂತಹ ಮಹಿಳೆ ಏನಿದ್ದಾರೆ ಪತ್ರವನ್ನು ಕೂಡ ಬರೆದಿರುವಂತದ್ದು. ಅಂದ್ರೆ 30 ಸೆಕೆಂಡ್ಗಳ ವಿಡಿಯೋವನ್ನು ಕೂಡ ಇದೀಗ ದೂರುದಾರ ಸಂತ್ರಸ್ತ ಮಹಿಳೆ ಏನಿದ್ದಾಳೆ ಆಕೆ ರಿಲೀಸ್ ಮಾಡಿರುವಂತದ್ದು. ಅಂದ್ರೆ ವಿಡಿಯೋದಲ್ಲಿ ನನ್ನ ಮತ್ತು ಸ್ವಾಮೀಜಿ ಮೇಲಿರೋ ಆರೋಪಗಳೆಲ್ಲವೂ ಕೂಡ ಸುಳ್ಳು. ನಾನು ಈ ಒಂದು ಕೈ ಬರಹದಲ್ಲಿ ಅರ್ಜಿಯನ್ನ ಗೃಹ ಸಚಿವರಿಗೆ ನೀಡಿದ್ದೇನೆ, ನನ್ನ ಒಂದು ಕೈ ಬರಹದಲ್ಲಿ ಅಂತ ಅನ್ಬಿಟ್ಟು ಲೆಟರ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ನನ್ನ ಹೆಸರಿನಲ್ಲಿ ಯಾರೋ ದುಷ್ಕರ್ಮಿಗಳು ಅಪಪ್ರಚಾರ ಮಾಡಿದ್ದಾರೆ, ತನ್ನ ಹೆಸರಿನಂತೆ ದೂರು ನೀಡಿಸಿದ್ದಾರೆ, ಇದ್ರಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಏನೂ ಇಲ್ಲ, ಅದಲ್ದಿರ ನಂಗೆ ಯಾವುದೇ ರೀತಿಯಾದಂತಹ ಒಂದು ಲೈಂಗಿಕ ದೌರ್ಜನ್ಯವೂ ಕೂಡ ಆಗಿಲ್ಲ ಅಂತ ಅನ್ಬಿಟ್ಟು ಸಂತ್ರಸ್ತ ಮಹಿಳೆ ಅಂತ ಏನ್ ಹೇಳಲಾಗ್ತಿದೆ ಆಕೆ ಒಂದು ಸ್ಪಷ್ಟವಾಗಿ ಹೇಳಿರುವಂತದ್ದು. ಅಂದ್ರೆ ಗುರುಗಳು ನನ್ನ ಜೊತೆಗೆ ಯಾವತ್ತೂ ಕೂಡ ಒಂದು ಅಸಭ್ಯವಾದಂತಹ ವರ್ತನೆಯನ್ನು ಕೂಡ ಮಾಡಿಲ್ಲ, ನಾವು ಕೂಡ ಗುರುಗಳಿಗೆ ಕೆಟ್ಟ ಶಬ್ದದಿಂದ ಬೈದಿಲ್ಲ, ಇದೆಲ್ಲವೂ ಕೂಡ ಸುಳ್ಳು, ಯಾರೋ 3ನೇ ವ್ಯಕ್ತಿ ಈ ರೀತಿ ಒಂದು ಕೃತ್ಯವನ್ನ ಎಸ್ಕಿರ್ಬೋದು ಅಂತ ಅನ್ಬಿಟ್ಟು ಆಕೆ ಹೇಳಿರುವಂತದ್ದು. ಏಪ್ರಿಲ್ 6ನೇ ತಾರೀಕು ದೂರು ನೀಡಿರುವುದು ಯಾರು ಎನ್ನೋದು ನನಗೆ ಗೊತ್ತಿಲ್ಲ, ನಾನು ಇದ್ರಲ್ಲಿ ಏನು ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಅನ್ಬಿಟ್ಟು ಹೇಳಲಾಗ್ತಿರುವಂತದ್ದು. ಹೀಗಾಗಿನೇ ಈ ಒಂದು ಪ್ರಕರಣದಲ್ಲಿ ಆಲ್ಮೋಸ್ಟ್ ಏನು ಜಯಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಏನು ಆರೋಪ ಕೇಳಿ ಬಂದಿತ್ತು ಅದಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಮತ್ತೆ ಕಂಪ್ಲೀಟ್ ಆರೋಪ ಎಲ್ಲವನ್ನೂ ಕೂಡ ಆ ಒಂದು ಮಹಿಳೆಯೇ ಒಂದು ಅಲ್ಲಗಳೆದಿರೋದ್ರಿಂದ ಸಹಜವಾಗಿ ಈ ಒಂದು ಪ್ರಕರಣದ ಯಾವ ರೀತಿ ಇನ್ವೆಸ್ಟಿಗೇಷನ್ ಆಗುತ್ತೆ ನೆಕ್ಸ್ಟ್ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಸದ್ಯಕ್ಕೆ ಏನ್ ಪತ್ರವನ್ನ ಗೃಹ ಸಚಿವರು, ಸಿಎಂ ಮತ್ತೆ ಬನಶಂಕರಿ ಪೊಲೀಸ್ ಸ್ಟೇಷನ್ ಮತ್ತೆ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆ ಏನಿದೆ ಎಲ್ಲದಕ್ಕೂ ಕೂಡ ಕಳಿಸಿದ್ದಾಳೆ. ಮತ್ತೆ ಮಹಿಳಾ ಆಯೋಗಕ್ಕೂ ಕೂಡ ಆ ಒಂದು ಮಹಿಳೆ ಒಂದು ಪತ್ರವನ್ನ ಕಳಿಸಿರುವಂತದ್ದು. ಶ್ವೇತಾ, ಥ್ಯಾಂಕ್ ಯು ಚೇತನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.